ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಆರ್ಟಿಕಲ್ಸ್ ಎ ಆ್ಯಂಡ್ ದ ಯಾವಾಗ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆರ್ಟಿಕಲ್ ಎ. ಸೊ ಇದೆಲ್ಲ ನಾವು ಸಿಂಗುಲರ್ ಕೌಂಟೇಬಲ್ ನೌನ್ಸ್ ಮುಂಚೆ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನಿರ್ಬೋದು, ಪರ್ಸನ್, ಅನಿಮಲ್, ಥಿಂಗ್ ಈ ಥರ ಒಂದೇ ಇರುವಂತಹ ವಸ್ತುಗಳು ಮುಂಚೆ ಯೂಸ್ ಮಾಡ್ತೀವಿ. ವಸ್ತುಗಳು ಮತ್ತು ಪರ್ಸನ್ ಮುಂಚೆ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದ ಅನ್ಕೌಂಟೇಬಲ್ ಮತ್ತು ಜಾಸ್ತಿ ಇರುವಂತಹ ನೌನ್ಸ್ ಮುಂಚೆ ನಾವು ಎ ಯೂಸ್ ಮಾಡೋದಿಲ್ಲ. ಮತ್ತು ಈಗ ಒಂದು ಕೆಲವು ವರ್ಡ್ಸ್ ಕಾನ್ಸನೆಂಟಿಂದ ಸ್ಟಾರ್ಟ್ ಆದರೆ ಅದ್ರ ಮುಂಚೆ ನಾವು ಆರ್ಟಿಕಲ್ ಎ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಸ್ ಏನಿರುತ್ತೆ, ಎಕ್ಸಾಂಪಲ್ಸ್ ಎ ಡಾಗ್, ಎ ಚಿಕನ್, ಎ ಬಾಯ್ ಈ ಥರ. ಆರ್ಟಿಕಲ್ ಆ್ಯನ್, ಈ ಆರ್ಟಿಕಲ್ ಆ್ಯನ್ ಮತ್ತು ಎ ಎರಡು ಸಿಮಿಲಾರಿಟಿ ಅಂದರೆ ಎರಡು ಸ್ವಲ್ಪ ಸಿಮಿಲರ್ ಇದೆ, ಸೇಮ್ ಇದೆ ಅಂತ. ಸೊ ಆರ್ಟಿಕಲ್ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, ಇದನ್ನು ಸಿಂಗುಲರ್ ಕೌಂಟೇಬಲ್ ನೌನ್ಸ್ ಸೇಮ್ ಅದೇ ಥರನೇ ಆರ್ಟಿಕಲ್ ಎ ಥರನೇ ಯೂಸ್ ಮಾಡ್ತೀವಿ. ಮತ್ತು ಆರ್ಟಿಕಲ್ ಆ್ಯನ್ನ ನಾವು ಅನ್ಕೌಂಟೇಬಲ್ ಮತ್ತು ಪ್ಲೂರಲ್ ನೌನ್ಸ್ ಜಾಸ್ತಿ ಇರುವಂತಹ ನೌನ್ಸ್ ಮುಂಚೆ ಆ್ಯನ್ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಇವಾಗ ವ್ಯತ್ಯಾಸ ಒಂದೇ ಆರ್ಟಿಕಲ್ ಎ ಮತ್ತು ಆ್ಯನ್ಗೆ. ಏನು ಅಂದರೆ ಆರ್ಟಿಕಲ್ ಎನ ನಾವು ಕಾನ್ಸನೆಂಟ್ಸ್ ಮುಂಚೆ ಯೂಸ್ ಮಾಡ್ತೀವಿ, ನೋಡಿದ್ವಿ ನಾವು. ಆದರೆ ಈ ಆರ್ಟಿಕಲ್ ಆ್ಯನ್ ಏನಿದೆ ಇದನ್ನು ನಾವು ವೋವೆಲ್ಸ್ ಮುಂಚೆ ಯೂಸ್ ಮಾಡ್ತೀವಿ. ಓಕೆ, ವೋವೆಲ್ಸ್ ಯಾವುದು ಬರೀ ಐದು ಇರೋದು, ಎ ಇ ಐ ಓ ಯು. ಸೊ ಈ ವರ್ಡ್ಸ್ ಏನಾದರೂ ಈ ಅಕ್ಷರಗಳಿಂದ ಸ್ಟಾರ್ಟ್ ಆದರೆ ಇಮಿಡಿಯೇಟಾಗಿ ನಾವು ಆ್ಯನ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ನೋಡಿ, ಯು ಇಲ್ಲಿದೆ, ಸೊ ಆ್ಯನ್ ಅಂಬ್ರೆಲಾ ಆ ಥರ. ಆಮೇಲೆ ಓ ಇಲ್ಲಿದೆ ನೋಡಿ, ಇದು ಓವಲ್ಸಲ್ಲಿ, ಸೊ ಆವಾಗ ನಾವು ಆ್ಯನ್ ಯೂಸ್ ಮಾಡಬೇಕು ಆ ಥರ. ಐ ಇದೆ ಇಲ್ಲಿ, ಆ್ಯನ್ ಯೂಸ್ ಮಾಡ್ತೀರಾ. ಆಮೇಲೆ ಇಲ್ಲಿ ಹಾರ್ ಇದೆ, ಹವರ್ನ ನಾವು ಹೆಚ್ ಸೈಲೆಂಟ್ ಆ ಥರ ಪ್ರೊನೌನ್ಸ್ ಮಾಡ್ತೀವಿ, ಅಂದರೆ ಹೆಚ್ಚು ಕೇಳಿಸಲ್ಲ, ಹಾರ್ ಅಂತ ಅಂತೀವಿ. ಸೊ ಆವಾಗ ಓ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಆವಾಗ ಆ್ಯನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇ ಇದೆ, ಅದಕ್ಕೆ ಆ್ಯನ್ ಯೂಸ್ ಮಾಡ್ತೀವಿ. ಎ ಇದೆ, ಆ್ಯನ್ ಯೂಸ್, ಎಲ್ಲ ಓವೆಲ್ಸ್ ಇದೆ, ಅದಕ್ಕೆ ಆ್ಯನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್ ದ. ಈ ಆರ್ಟಿಕಲ್ ದ ಯಾವಾಗ ಯೂಸ್ ಮಾಡ್ತೀವಿ, ಎಲ್ಲ ಥರ ನೌನ್ಸ್ ಮುಂಚೆ ಯೂಸ್ ಮಾಡ್ತೀವಿ. ಸೊ ಆ ನೌನ್ಸ್ ಕೆಲವು ಸಿಂಗುಲರ್ ಇರಬಹುದು, ಪ್ಲೂರಲ್ ಕೌಂಟೇಬಲ್ ಇರ್ಬೋದು, ಪ್ಲೂರಲ್ ಅನ್ಕೌಂಟೇಬಲ್ ಇರ್ಬೋದು. ಪ್ಲೂರಲ್ ಕೌಂಟೇಬಲ್ ಇರ್ಬೋದು ಅಂದರೆ ಜಾಸ್ತಿ ಇರುವಂತಹ ಕೌಂಟ್ ಮಾಡೋಕ್ಕೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಜಾಸ್ತಿ ಪೆನ್ಸಿಲ್ಸ್ ಇದ್ದರೆ ನೀವು ಕೌಂಟ್ ಮಾಡ್ತೀರಾ, ಅದು ಪ್ಲೂರಲ್ ಅನ್ಕೌಂಟೇಬಲ್ ಅಂದರೆ ಇವಾಗ ಶುಗರ್ನ ನೀವು ಕೌಂಟ್ ಮಾಡೋಕ್ಕಾಗಲ್ಲ. ಶುಗರ್ ಜಾಸ್ತಿ kg ಇದ್ದರೆ ಹೇಗೆ ಕೌಂಟ್ ಮಾಡ್ತೀರಾ ಆ ಥರ, ಅದು ಅನ್ಕೌಂಟೇಬಲ್ ನಾವು. ಆ ಥರ ಪ್ಲೂರಲ್, ಅನ್ಕೌಂಟೇಬಲ್, ಕೌಂಟೇಬಲ್ ಮುಂಚೆ ನಾವು ಯೂಸ್ ಮಾಡ್ತೀವಿ ದಾನ. ಸೊ ಎಕ್ಸಾಂಪಲ್ ಏನಿದೆ, ದ ಮೂನ್, ದ ವರ್ಲ್ಡ್, ದ ಸನ್, ದ ರೈನ್, ದ ಅಟ್ಮಾಸ್ಫಿಯರ್ ಆ ಥರ ನಾವು ಈ ದಾನ ಯೂಸ್ ಮಾಡ್ತೀವಿ.